ಒಂದು ವೇಳೆ 99 ತಲೆ ಕಡಿದು ಒಂದು ತಲೆ ಕಂಬಿತ್ತಂದ್ರೆ ಚೆನ್ನವ್ವ ರಾಯ ಕೊಟ್ಟ ಮಾತು ಉಳಿಸೋಕ್ಕಾಗಿ ತನ್ನ ತಲೆನ ಕಡಿದು ನಿನ್ನ ಕಾಲ್ ಕೆಳಗಡೆ ಹಾಕ್ತಾನವ್ವ. ತನ್ನ ತಲೆ ಕಡಿದು ಕೊಟ್ಟ ಮಾತು ಉಳಿಸೋದಕ್ಕಾಗಿ ನಿನ್ನ ಕಾಲ್ ಕೆಳಗಡೆ ಹಾಕ್ತೀನಿ ಕಣವ ಅಂತ ಹೇಳಿ ಯಾವ ರಾಯಣ್ಣ ಅವತ್ತು ಚೆನ್ನಮ್ಮನಿಗೆ ಮಾತು ಕೊಟ್ಟನೋ, ಎಂಥ ಅದ್ಭುತವಾದ ಹೋರಾಟ ಒಂದು, ಎಂಥ ಕ್ರಾಂತಿ ಒಂದು, ಎಂಥ ಕಿಚ್ಚು ಅವನದ್ದು. 100 ವರ್ಷ ಆದ್ಮೇಲೆ ಕೂಡ ಅವನ ಹೋರಾಟ, ಅವನ ಕಿಚ್ಚು, ಅವನ ಕ್ರಾಂತಿ ಈ ದೇಶದ ಪ್ರತಿಯೊಬ್ಬ ಯುವಕನ ಹೃದಯದೊಳಗಡೆ ಯಾವಾಗಲೂ ಕೂಡ ರಾಯಣ್ಣ ಅಂದ್ರೆ ದೇಶಪ್ರೇಮ, ದೇಶಪ್ರೇಮ ಅಂತ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಸದಾ ಮಿಡಿತಾ ಇದೆ ಬಂಧುಗಳೇ, ಸದಾ ಮಿಡಿತಾ ಇದೆ, ಸದಾ ಮಿಡಿತಾ ಇದೆ. ಕರ್ನಾಟಕ ಇನ್ನು ಮುಂದೆ ಹೆಂಗ್ ಬದಲಾಗಬೇಕು ಅಂದ್ರೆ, ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಜೈ ಶಿವಾಜಿ, ಜೈ ಭವಾನಿ ಅಂತ ಹೇಳಿ ಜನ ಘೋಷಣೆಗೆ ಹೋಗ್ತಾರೆ. ನೀವು ಕಲ್ಕತ್ತಾಗ ಹೋದ್ರೆ ವಿವೇಕಾನಂದರ ಹೆಸರು ಹೇಳಿ, ಸುಭಾಷ್ ಚಂದ್ರ ಬೋಸ್ ಹೇಳಿ ಘೋಷಣೆಗೆ ಹೋಗ್ತಾರೆ. ನೀವು ತಮಿಳುನಾಡಿಗೆ ಹೋದ್ರೆ ವೀರ್ ಪಾಂಡೆ ಕೊಟ್ಟ ಬೊಮ್ಮನ್ನ ಹೆಸರು ಹೇಳಿ ಘೋಷಣೆಗೆ ಹೋಗ್ತಾರೆ. ಆದ್ರೆ ಕರ್ನಾಟಕ ಅಂದ ತಕ್ಷಣ ಮುಂದೊಂದು ದಿವಸ ಇಡೀ ಭಾರತ ದೇಶ ಜೈ ರಾಯಣ್ಣ, ಜೈ ರಾಯಣ್ಣ ಅನ್ನೋ ಘೋಷಣೆ